ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ನಾವು ಈ ಪ್ರಕೃತಿಯಲ್ಲೇ ಜೀವನ ಮಾಡ್ತಾ ಇರೋದು, ಅದಕ್ಕೆ ನಾವೇನಾದರೂ ಕೊಡುಗೆ ಕೊಡಲೇಬೇಕಲ್ವಾ. ಖಂಡಿತವಾಗ್ಲೂ ನಾವು ಯಾರೂ ಯಾವ ಕೊಡುಗೆನೂ ಕೊಡ್ತಿಲ್ಲ, ಇನ್ನೂ ನಮ್ಮ ಪ್ರಕೃತಿಯನ್ನು, ನಮ್ಮ ಭೂಮಿಯನ್ನು ಹಾಳು ಮಾಡ್ತಾನೇ ಇದ್ದೀವಿ. ಸೊ ನಾವೆಲ್ಲರೂ ಪ್ಲಾಸ್ಟಿಕ್ ಕವರ್ಸನ್ನು ಡೈಲಿ ಯೂಸ್ ಮಾಡ್ತೀವಿ. ನೀವು ಸೂಪರ್ ಮಾರ್ಕೆಟ್ಸ್ಗೆ ಹೋದ್ರಿ ಅಂದರೆ ಅಲ್ಲಿ ಎಲ್ಲವೂ ಪ್ಲಾಸ್ಟಿಕ್ ಒಂದು ಕವರಲ್ಲೇ ಪ್ಯಾಕ್ ಆಗಿರುತ್ತೆ. ನಾವೇನು ಮಾಡ್ತೀವಿ, ಮನೆಗೆ ಪ್ಲಾಸ್ಟಿಕ್ ಕವರನ್ನು ತೊಗೊಂಬರ್ತೀವಿ ಅಲ್ವಾ. ಈವನ್ ಹಾಲಿರ್ಬೋದು, ಮೊಸರಿರ್ಬೋದು, ಯಾವುದೇ ಒಂದು ವಸ್ತು ಇರ್ಬೋದು, ಈ ರೀತಿ ಪ್ಲಾಸ್ಟಿಕ್ ಕವರನ್ನು ಯೂಸ್ ಮಾಡಿದ್ರೆ ನೋಡಿ, ಈ ರೀತಿ ಕಟ್ ಮಾಡಿ ಬಿಸಾಕ್ಬಿಡ್ತೀವಿ. ಈ ಸೈಡ್ಸ್ ಏನಿದೆ ನಮ್ಗೆ ಎಷ್ಟು ಬೇಕೋ ಈ ರೀತಿ ಕಟ್ ಮಾಡಿಬಿಟ್ಟು ಅದನ್ನು ಬಿಸಾಡ್ಬಿಡ್ತೀವಿ. ಏನಾಗುತ್ತೆ, ಈ ಒಂದು ದೊಡ್ಡ ಪೀಸ್ ಏನಿದೆ, ಕವರ್ ಏನಿದೆ ಪ್ಲಾಸ್ಟಿಕ್ಕು, ಅದು ರೀಸೈಕ್ಲಿಂಗ್ಗೆ ಹೋಗುತ್ತೆ. ಆದರೆ ಈ ಚಿಕ್ಕ ಪೀಸ್ ಏನಿರುತ್ತೆ ಅದು ರೀಸೈಕ್ಲಿಂಗ್ಗೆ ಹೋಗೋದಿಲ್ಲ. ಆಗ ಅದೇನಾಗುತ್ತೆ, ನ್ಯಾಚುರಲಾಗಿ ನಮ್ಮ ಒಂದು ನೇಚರ್ಗೆ, ಭೂಮಿಗೆ ಸೇರಿಕೊಳ್ಳುತ್ತೆ. ಅದರಿಂದ ನಮ್ಮ ಪ್ರಕೃತಿ ಹಾಳಾಗುತ್ತೆ, ನಮ್ಮ ಆರೋಗ್ಯ ಹಾಳಾಗುತ್ತೆ ಅಲ್ವಾ. ನಮ್ಮ ಪ್ರಕೃತಿ ಹೇಗಿರುತ್ತೋ ನಮ್ಮ ಆರೋಗ್ಯ ಅಷ್ಟು ಚೆನ್ನಾಗಿರುತ್ತೆ. ಹಾಗಿದ್ದಾಗ ಪ್ರಕೃತಿಯನ್ನು ಚೆನ್ನಾಗಿಟ್ಕೊಳ್ಳೋದು ನಮ್ಮ ಕರ್ತವ್ಯ. ಸೊ ನಾವೇನು ಮಾಡಬೇಕು, ನಾವು ಯಾವುದೇ ತಂದರೂ ನೋಡಿ, ಇಲ್ಲಿ ಎಷ್ಟು ಕವರ್ಸ್ ಇದೆ, ಡೈಲಿ ಎಷ್ಟು ಯೂಸ್ ಮಾಡ್ತಿರ್ತೀವಿ, ಯಾವುದನ್ನು ಕಟ್ ಮಾಡಿ ಬಿಸಾಕಬಾರ್ದು. ನೋಡಿ, ಅದ್ರ ಜೊತೆನೇ ಅಟ್ಯಾಚ್ಡಾಗಿ ಬಿಡಬೇಕು. ನೋಡಿ ಹೀಗೆ. ಈಗ ಈ ಪೀಸನ್ನು ಕಟ್ ಮಾಡಿ ಬಿಸಾಕ್ಬಿಟ್ರೆ ಈ ಪೀಸು ರೀಸೈಕ್ಲಿಂಗ್ಗೆ ಹೋಗೋದಿಲ್ಲ. ನಾನು ಒಂದು 5 ಇಯರ್ಸ್ 6 ಇಯರ್ಸ್ ಮುಂಚೆನೇ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕಿದ್ದೆ, ಹಾಲಿನ ಕವರನ್ನು ತೋರಿಸ್ಬಿಟ್ಟು ಈ ರೀತಿ ಕಟ್ ಮಾಡಬೇಡಿ, ಅದನ್ನು ಹಾಗೆ ಬಿಡಿ ಅಂತ. ನಿಮಗೆ ಬೇಕಂದರೆ ನೋಡಿ, ಎಷ್ಟು ದೂರ ಬೇಕೋ ಅಷ್ಟು ದೂರ ಈ ರೀತಿ ಕಟ್ ಮಾಡ್ಕೊಳ್ಳಿ, ಸ್ಟ್ರೇಟಾಗೆ ಕಟ್ ಮಾಡಿಬಿಟ್ಟು ಅದನ್ನು ಹಾಗೆ ಬಿಡಿ. ಆವಾಗ ಇದೆಲ್ಲ ರೀಸೈಕ್ಲಿಂಗ್ ಹೋಗುತ್ತೆ. ಯಾವುದೇ ಒಂದು ಚೂರು ಇರ್ಬೋದು, ಅದು ಏನು ಪ್ರಕೃತಿಗೆ ಸೇರೋದಿಲ್ಲ. ನೋಡಿ, ಎಲ್ಲವನ್ನು ಹಾಗೆ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ನಾವು ಬಿಸಾಡ್ತೀವಿ. ಹಾಗೆ ಇದನ್ನು ಕಸಿಗೆ ಹಾಕ್ತೀವಿ ಅಲ್ವಾ, ಕಸದವ್ರು ಬರ್ತಾರೆ, ಅವ್ರಿಗೆ ಕೊಡ್ತೀವಿ. ಸೊ ಇದೆಲ್ಲ ರೀಸೈಕ್ಲಿಂಗ್ಗೆ ಹೋಗುತ್ತೆ. ಪ್ಲಾಸ್ಟಿಕ್ ಎಲ್ಲ ಸಪ್ರೇಟ್ ಮಾಡ್ಕೊಳ್ತಾರೆ. ಸೊ ನಾವೇನು ಮಾಡ್ತೀವಿ, ಎಲ್ಲ ಈ ಒಂದು ಸ್ವಲ್ಪವನ್ನು ಕಟ್ ಮಾಡಿ ಬಿಸಾಡಿಬಿಡ್ತೀವಿ. ಅದೆಲ್ಲ ಈಗ ಇಡೀ ಜಗತ್ತಲ್ಲಿ ಎಷ್ಟು ಕೋಟಿ ಜನ ಇದ್ದಾರೆ ಅಲ್ವಾ, ಎಲ್ಲರೂ ಈ ರೀತಿ ಮಾಡ್ತಾ ಹೋದರೆ ಎಷ್ಟು ಸೇರುತ್ತೆ ಪ್ರಕೃತಿಗೆ ಅಲ್ವಾ ಪ್ಲಾಸ್ಟಿಕ್ಕು. ಸೊ ಎಲ್ಲ ಈ ರೀತಿ ಮಾಡೋದ್ರಿಂದ ರೀಸೈಕ್ಲಿಂಗ್ ಆಗುತ್ತೆ. ಸೊ ಸಾಧ್ಯವಾದಷ್ಟು ನಾವು ಎಷ್ಟು ನಮ್ಮ ಪ್ರಕೃತಿಗೆ ನಮ್ಮ ಕೊಡುಗೆಯನ್ನು ಕೊಡಬೇಕೋ ಅದನ್ನು ಕೊಡಬೇಕು. ಸೊ ಎಲ್ಲರೂ ಇವತ್ತಿಂದ ಫಾಲೋ ಮಾಡಿ, ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಪ್ಲಾಸ್ಟಿಕ್ಕನ್ನು ಈ ರೀತಿ ಯೂಸ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಪ್ಲಾಸ್ಟಿಕ್ ಯೂಸ್ ಮಾಡೋದೇ ತಪ್ಪು, ಬಟ್ ವಿಧಿ ಇಲ್ಲ, ಎಲ್ಲವೂ ಪ್ಲಾಸ್ಟಿಕ್ ಕವರಲ್ಲೇ ಬರುತ್ತೆ. ನೀವು ಒಂದು ಶಾಪಿಗೆ ಹೋದರೂ ಎಲ್ಲ ಅಲ್ಲಿ ಪ್ಯಾಕ್ ಆಗಿರುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ಅದು ರೀಸೈಕ್ಲಿಂಗ್ ಆಗಬೇಕಂದ್ರೆ ನೀವು ಅದನ್ನು ಕಟ್ ಮಾಡಿ ಬಿಸಾಡಬಾರ್ದು. ಸೊ ಅದ್ರ ಜೊತೆಲೇ ಜಾಯ್ನ್ ಆಗಿ ಬಿಡಿ. ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ನೀವು ಯೂಸ್ ಮಾಡಿ. ನೋಡಿ, ನಾನು ಉಳಿಯೋದನ್ನು ಅಷ್ಟೇ. ನೋಡಿ, ಇದನ್ನು ಮನೇಲೇ ಇಡಬೇಕು. ಇನ್ನೂ ಇದರಲ್ಲಿ ಇದೆ, ಬಟ್ ಪೂರ್ತಿ ಕಟ್ ಮಾಡಿ ಬಿಸಾಕಿಲ್ಲ ನಾನು, ಅದನ್ನು ಹಾಗೆ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ನೆಕ್ಸ್ಟ್ ಅದನ್ನು ಯೂಸ್ ಮಾಡ್ಕೊಳ್ತೀನಿ. ನೋಡಿ, ಇದು ಅಷ್ಟೇ. ಇದರಲ್ಲಿ ಇನ್ನೂ ಏಲಕ್ಕಿ ಇದೆ, ಬಟ್ ನಾನು ಪೂರ್ತಿ ಕಟ್ ಮಾಡಿಲ್ಲ, ಅರ್ಧ ಕಟ್ ಮಾಡಿಕೊಂಡು ಅದನ್ನು ಹಾಗೆ ಇಟ್ಕೊಂಡಿರ್ತೀನಿ. ಅದು ಕಂಪ್ಲೀಟಾಗಿ ನಾನು ತೊಗೊಂಡ್ಮೇಲೆ ಅದನ್ನು ಹಾಗೆ ಬಿಸಾಕ್ತೀನಿ, ಕಟ್ ಮಾಡಿ ಏನು ಬಿಸಾಕೋದಿಲ್ಲ. ಸೊ ಈ ರೀತಿ ಪ್ಲಾಸ್ಟಿಕ್ನ ಯೂಸ್ ಮಾಡಿ. ಇದೊಂದು ಸಣ್ಣ ಒಂದು ಸಿಂಪಲ್ ಟಿಪ್ ಅಂತ ನಿಮ್ಗೆ ಅನ್ನಿಸ್ಬೋದು, ಬಟ್ ಇದರಿಂದ ನಮ್ಮ ಪ್ರಕೃತಿಗೆ ಒಂದು ಕೊಡುಗೆ ಕೊಟ್ಟಂಗೆ ಆಗುತ್ತೆ. ಪ್ರಕೃತಿಗಲ್ಲ, ಆ್ಯಕ್ಚುಲಿ ನಮ್ಮ ಒಂದು ಆರೋಗ್ಯ ಚೆನ್ನಾಗಿರುತ್ತೆ. ನಮ್ಮ ಪ್ರಕೃತಿ ಚೆನ್ನಾಗಿದ್ದರೆ ನಾವೆಲ್ಲರೂ ಆರೋಗ್ಯಕರವಾಗಿ ಇರ್ತೀವಿ ಅಲ್ವಾ. ಪ್ರಕೃತಿ ಹಾಳಾದರೆ ನಮ್ಮ ಆರೋಗ್ಯ ಕೂಡ ಹಾಳಾಗುತ್ತೆ, ನಮ್ಮ ಜೀವನ ಕೂಡ ಹಾಳಾಗುತ್ತೆ. ಸೊ ಹಾಗಾಗಿ ಈ ಒಂದು ಸಲಹೆನ ಎಲ್ಲರೂ ಫಾಲೋ ಮಾಡ್ತೀರಾ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.